ಗುರೂಜಿ, ನಿಜಕ್ಕೂ ಎಂತಹ ಕಾಕತಾಳೀಯವಾದ ವಿಷಯನೇ ಅಂತ ಹೇಳ್ಬಹುದು. ನೀವು ಹೇಳ್ತಿದ್ರೆ ಎಲ್ಲರಿಗೂ ಒಂಥರ ಕಷ್ಟದಿಂದ ವಿಮುಕ್ತಿ ಪಡೆದಂತಹ ದಿನ ಅಂತ ಹೇಳ್ತಿದ್ರಿ, ಜೊತೆಗೆ ಯಶೋಧ ಅಂತ ಹೇಳಿದ್ರಿ. ಅಷ್ಟರಲ್ಲಿ ವಿರಾಮ ತಗೊಂಡ್ಬಿಟ್ವಿ. ಏನ್ ಗುರೂಜಿ ಅದು? ವೀಕ್ಷಕರೇ, ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಸೂಚನೆ ಕೊಡಬೇಕು. ತದನಂತರ ಯಶೋಧ ಬಗ್ಗೆ ಮಾತಾಡೋಣ. ಇವತ್ತು ನಾವು 24ನೇ ತಾರೀಕು ಗಮನ ಇಟ್ಟುಕೊಂಡು ತಾವೆಲ್ಲ ಕೇಳಿರ್ತಕ್ಕಂಥ ವಿಚಾರ, ಎಲ್ಲರೂ ವೀಕ್ಷಕರಿಗೆ ನಾಳೆಯಿಂದ ಪ್ರಸ್ತುತವಾಗಿರ್ತಕ್ಕಂಥ ವಿಚಾರ ಏನು ಅಂದರೆ, ಗಮನ ಅಂದರೆ ಪ್ರತಿಯೊಬ್ಬ ಮನುಷ್ಯನಿಗೂ ಜೀವನದಲ್ಲಿ ಏನಾದರೂ ಒಂದು ಆಧಾರ ಬೇಕು ಅಂತೀವಿ. ಅಂಥ ಒಂದು ಆಧಾರ, ಜೀವನದ ಆಧಾರ ಪೂಜೆ ಪುನಸ್ಕಾರ ಅಲ್ಲದೆ ಕರಿಯ ಗುರು ಪೂಜೆ, ಗುರು ಕೈಂಕರ್ಯ ಅಂತ ಕರಿತೀವಿ. ಇದಕ್ಕೆ ಪ್ರಾಣಿ ಪಕ್ಷಿಗಳೇ ಸಾಕ್ಷಿರೂಪ, ಪ್ರಕೃತಿಯೇ ಸಾಕ್ಷಿರೂಪ ಅಂತ. ನೋಡಿ, ಎಲ್ಲ ದೇವರ ಪೂಜೆ ಕಾರ್ಯವನ್ನು ಮಾಡ್ತಾ ಇದ್ದಾಗ ಈ ಒಂದು ವಿಶೇಷತೆ ನಾಳೆಯಿಂದ ಪ್ರಾರಂಭವಾಗುತ್ತೆ. ನಿಮ್ಮ ಒಂದು ಬಾಂಧವ್ಯ ಮತ್ತಷ್ಟು ಮಗದಷ್ಟು. ಏನ ಕಾರ್ಯಕ್ರಮ? ಅದೇ ಪೂರ ಈಶ ಮರಳ ಸಿದ್ಧೇಶ. ಮರಳ ಅಂತಕ್ಕಂಥವನು ಅರಳ ಮರಳ ಅನ್ನಲ್ವೇ, ಅಂಥ ಒಂದು ಅರಳ ಮರಳ ಇಂತ. ಅದಕ್ಕೆ ಮರಳ ಅನ್ನೋನು ಹುಚ್ಚ ಅಂತ. ಹುಚ್ಚನ್ನು ಸಿದ್ಧಿಗೊಳಿಸ್ತಕ್ಕಂಥವನು, ಹುಚ್ಚನ್ನು ಸರಿಪಡಿಸ್ತಕ್ಕಂಥವನು ಏಕೈಕ ಸಿದ್ಧೇಶ್ವರ, ಆ ಮರಳ ಸಿದ್ಧೇಶ್ವರ. ಇಂಥ ಒಂದು ಸಿದ್ಧೇಶ್ವರನ ಕಾರ್ಯಕ್ರಮವನ್ನು ನಾಳೆಯಿಂದ ವೀಕ್ಷಿಸ್ತಾ ಬರಬೇಕು. ಪ್ರತಿ ಕ್ಷಣವೇ ಅಲ್ಲಿರ್ತಕ್ಕಂಥ ಮಹಿಮೆ, ಅಲ್ಲಿರ್ತಕ್ಕಂಥ ವಿಶೇಷತೆ. ಆ ಈಶ ಅನ್ನೋದು, ಈಶ್ಯೆಯನ್ನು ಪ್ರತಿಯೊಬ್ಬ ಮನುಷ್ಯ ತನ್ನಲ್ಲಿರ್ತಕ್ಕಂಥ ಅಹಂಭಾವ, ದುರಹಂಕಾರವನ್ನು ಹೋಗ್ಲಾಡಿಸೋದು ಯಾರೋ? ಆ ಭಗವಂತನೇ. ಇಂಥ ಒಂದು ಭಗವಂತ ನಂದೀಶ್ವರನಾಗಿ ಭೂಲೋಕಕ್ಕೆ ಬಂದಾಗ ಅವನ ಸ್ಮರಣೆಯನ್ನು ಮಾಡ್ಕೊಳ್ಳೋದೇ ಇದ್ದರೆ ಬಹಳ ದೊಡ್ಡ ತಪ್ಪಾಗತ್ತೆ. ಪ್ರಕೃತಿ ನಿಯಮವನ್ನು ಉಲ್ಲಂಘನೆ ಮಾಡದೆ ಆ ಪ್ರಕೃತಿ ತತ್ವವಾಗಿರ್ತಕ್ಕಂಥ ಕಾಮಧೇನು ಸಾಕ್ಷಾತ್ ಬಸವ, ಅದೇ ನಂದೀಶ್ವರ. ಈ ನಂದೀಶ್ವರನು ಭೂಮಿಗೆ ಬಂದ ಮೇಲೆ ಪ್ರಪ್ರಥಮ ಬಾರಿಗೆ ವಿಶೇಷವಾಗಿರ್ತಕ್ಕಂಥ ವಿಚಾರ ಏನು ಅಂದರೆ ಪ್ರದೋಷ ಪೂಜೆ. ಭೂಮಿ ಮೇಲೆ ಮೊದಲನೇ ಪ್ರದೋಷ ಪೂಜೆ. ಇದೇ ಕ್ಷೇತ್ರ, ಇದೇ ವಿಶೇಷತೆ, ಅಂಥ ಒಂದು ವೈಶಿಷ್ಟ್ಯತೆ ನೀವು ನೋಡಬೇಕು. ಇನ್ನು ಈ ಒಂದು ರಹಸ್ಯವನ್ನು ಹೇಳ್ಬಿಡ್ತೀನಿ. ಈಗ ಇರ್ತಕ್ಕಂಥ ಹಿಮಾಲಯ ಪರ್ವತ ಕರಗ್ತಾ ಇದೆ ಅನ್ನಲ್ಲ, ಆ ಕರಗ್ತಾ ಇರೋದು ಇದೇ ವಿಶೇಷತೆ. ಸಮುದ್ರ ಅಲೆಗಳು ಹೆಚ್ಚಾಗತ್ತೆ. ಸಮುದ್ರ ಅಲೆಗಳು ಹೆಚ್ಚಾಗೋ ಸಮಯಕ್ಕೆ ಕರೆಕ್ಟಾಗಿ ಹಿಮಾಲಯ ಕರಗತ್ತೆ. ಎರಡೂ ಒಟ್ಟಿಗೆ ಆಗ್ತಾ ಇರೋ ಸಮಯ ಇದೇ ವಿಶೇಷವಾಗಿರ್ತಕ್ಕಂಥ ದಿನ, ಈ ದಿನವೇ. ಆ ದಿನದಿಂದ ಜ್ಞಾಪಕ ಇಟ್ಕೊಳ್ಳಿ. ಕರೆಕ್ಟಾಗಿ 6 ತಿಂಗಳ ಕಾಲ ನೀವು ಎಷ್ಟೋ ಜನ ಬೈಕೊಂಡಿರ್ತೀರ. ಏನಂದರೆ ಅಮಾವಾಸ್ಯೆ ಪೌರ್ಣಮಿ ಅಂತ ಹೇಳಿ ಪೂಜೆ ಪುನಸ್ಕಾರವಾದ ಮೇಲೆ, ಧರ್ಮ ಚೈತನ್ಯ ಯಾತ್ರೆ ಆದಮೇಲೆ, ದೀಪಂ ಜ್ಯೋತಿ ಪರಬ್ರಹ್ಮ ಆದಮೇಲೆ ಮತ್ತೊಂದು ದೀಪಾವಳಿ ಹಬ್ಬನೂ ಬಂದ್ಬಿಡ್ತಲ್ಲಪ್ಪ ಅಂದರೆ ಇಷ್ಟು ಜನ ಆ ದೀಪದ ದಾನವನ್ನು ಕೊಟ್ಟಿದ್ದೀವಿ ನೋಡಿ. ಕರೆಂಟ್ ಹೋಗದೇ ಇರಲಪ್ಪ ಅಂತ ಸ್ಮರಣೆ ಮಾಡ್ಕೋಬೇಕು. ಆದರೆ ಗೊತ್ತಿಲ್ಲ, ಸರ್ಕಾರದಿಂದನೋ ಅಥವಾ ವಿಧಿವತ್ತೋ ಯಾವ ಕಾಲಕ್ಕೂ ಕರೆಂಟ್ಗಳು ಈಗ ತೆಗಿತಾ ಇದ್ದಾರೆ, ಹಾಳು ಮುರಿದು ಹೋಗ್ತಾ ಇದೆ ಇಂಡೈರೆಕ್ಟಾಗಿ. ಆದರೆ ಸೂರ್ಯ ತಾನು ಬೆಲೂನ್ ಥರ ಊತಾ ಇದ್ದಾನಂತೆ. ಇವತ್ತೇ ಆ ದಿನ ಸುದಿನ ಬಿಟ್ಕೊಂಬಿಡಿ. ಉಫ್ ಅಂತ ಉದ್ರೆ ಎಷ್ಟು ದೊಡ್ಡ ಬೆಲೂನ್ ಆಗ್ತಾ ಇದೆ. ಮೇಲ್ಗಡೆ ಹೋಗಿ ಸೈಂಟಿಸ್ಟ್ಗಳು ಹೇಳಿ ನೋಡ್ತಾರೆ. ವಿಜ್ಞಾನದಲ್ಲಿ ಹೇಳತ್ತೇನು ಅಂದರೆ, ಸೂರ್ಯ ತಾನು ಪ್ರಜ್ವಲಿಸ್ಕೊಳ್ಳೋಕ್ಕೆ ಮತ್ತಷ್ಟು ದೊಡ್ಡದಾಗಿ ತನಗೆ ತಾನೇ ಬ್ಲಾಸ್ಟ್ ಆಗಿಬಿಡ್ತಾನೆ. ಅದಕ್ಕೆ ಮೊದಲನೇ ಕಿಡಿ ಮಾರ್ಚಲ್ಲಿ ಈ ವರ್ಷದಲ್ಲಿ ಬಂದಿರತಕ್ಕಂಥದ್ದು, ಅದು ಭೂಮಿಯನ್ನು ಸೋಕೋದು ಇದೇ ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಯಾವಾಗಾದರೂ ಆಗ್ಬೋದು. ಒಂದೇ ಡಿಸೆಂಬರ್ಗೂ ಟೈಮ್ ಇದೆ, ಕಾಯಿರಿ. ಅದೇ ರೀತಿ ಇವತ್ತು ಮತ್ತೊಂದು ಬ್ಲಾಸ್ಟ್ ಆಗ್ತಕ್ಕಂಥ ವಿಚಾರ, ಅದೇ ವಿಶೇಷ. ಸೂರ್ಯ ಮತ್ತೆ ಇನ್ನೊಂದು ಕಿರಣ, ಇನ್ನೊಂದು ತೇಜಸ್ಸನ್ನು, ಇನ್ನೊಂದು ಕಿಡಿಯನ್ನು ಭೂಮಿಗೆ ಹತ್ತ ಕಳಿಸ್ತಾನೆ. ಇದೆಲ್ಲ ನಮಗೆ ಕೊನೆ ಟೈಮು. ಅಬ್ಬಬ್ಬಾ ಅಂದರೆ ಬದುಕೊಳ್ಳೋಣ, ನಿಜವಾಗ್ಲೂ ಧರ್ಮ ಮಾರ್ಗದಲ್ಲಿರೋಣ, ದೇವರನ್ನು ಪ್ರಾರ್ಥನೆ ಮಾಡೋಣ ಅಂತ ಈ ದೀಪಗಳನ್ನ ಹಚ್ಚಿ ಪ್ರಾರ್ಥನೆ ಮಾಡೋಣ. ಬಲಿಗಳಾಗೋದು ಬೇಡ. ಅದಕ್ಕೋಸ್ಕರ ಈ ಒಂದು ವಿಶೇಷದಲ್ಲಿ ನಮ್ಗೆ ಇನ್ನೊಂದು ಜ್ಞಾಪಿಸ್ತಾ ಇರೋದಕ್ಕೋಸ್ಕರ ದಯವಿಟ್ಟು ಪೂಜೆ ಪುನಸ್ಕಾರ ಏನೋ ಹಾಸ್ಯವಾಗಿ, ಏನೋ ಲಾಸ್ಯವಾಗಿ, ಬಾಂಬು, ಡಾಮು, ಡೊಸ್ಸು, ಪುಸ್ಸು ಅಂತ ನೀವುಗಳ ಮಕ್ಕಳ ಕೈಯಲ್ಲಿ ಎಲ್ಲ ದುಡ್ಡನ್ನು ಸುಡ್ತಾ ಇದ್ದೀರಾ ಹೊರತು ಅನಾಥ ಮಕ್ಕಳಿಗಿರ್ತಕ್ಕಂಥ ಆಸಕ್ತಿಯನ್ನು, ಅವ್ರಿಗೆ ಅಕಸ್ಮಾತ್ ಪಟಾಕಿ ಇರುತ್ತಾ? ಇಲ್ಲ. ಆ ಸುಸುರು ಬತ್ತಿ ಎತ್ಕೊಂಡು ಕೊಡಿ, ಸಂತೋಷ. ಅವ್ರು 2 ಕೊಟ್ಟರೆ ಆನಂದ. ಅಕಸ್ಮಾತ್ ಬಟ್ಟೆಗಳಿಲ್ವಾ ಅಂತ ಅವ್ರಿಗೆ ಹೋಗಿ ಬಟ್ಟೆಗಳನ್ನು ದಾನ ಮಾಡಿ ಸಂತೋಷ ಪಡ್ತಾರೆ. ಆ ಬೆಳಕನ್ನು ನೀವು ನೋಡಿದಾಗ, ಅವ್ರ ಕತ್ತಲಲ್ಲಿ ನೀವು ಜೀವ ತುಂಬಿದಾಗತ್ತೆ ನಿಜವಾದ ದೀಪಾವಳಿ, ಅದು ಆಚರಣೆ. ಅದಕ್ಕೋಸ್ಕರ ಆ ಮಾರ್ಚ್ ಅಷ್ಟೊತ್ತಿಗೆ ಏನೇನಾಗುತ್ತೋ, ಎಲ್ಲೆಲ್ಲಿ ನೀರು ಮುಳುಗುತ್ತೋ, ಹೇಗೆ ಜನಗಳು ಹೋಗ್ತಾರೋ, ಒಂದಲ್ಲ ಒಂದು ವಿಧಿ. ತದನಂತರ ಈಗಿರ್ತಕ್ಕಂಥ ಈ ಕಾಲಚಕ್ರದಲ್ಲಿ ಹೆಣ್ಣು ಮಕ್ಕಳಿಗೆ ಮಿಂಚು, ಗುಡುಗು, ಸಿಡ್ಲು ಹೆಚ್ಚಾಗತ್ತೆ ಈ ಭೂಮಿ ಮೇಲೆ. ಖಂಡಿತ ಬರೆದಿಟ್ಕೊಳ್ಳಿ. ಇದೇ ಶನಿವಾರದಂದು, ಇವತ್ತು ಗುರುವಾರ, ನಾಳೆ ಶುಕ್ರವಾರ, ನಾಡಿದ್ದೇ ಶನಿವಾರ, ಆ ನಕ್ಷತ್ರದಲ್ಲಿ ಗುಡುಗು ಸಿಡ್ಲು ಜಾಸ್ತಿ ಆಗ್ತಾ ಹೋದಾಗ ಹೆಂಗಸರಿಗೆ ರೋಗಗಳು ಜಾಸ್ತಿ ಆಗುತ್ತೆ ಅಂತ ಮೊದಲೇ ಹೇಳಿದ್ದೀನಿ. ಈ ದೀಪೋತ್ಸವದಂದೇ ನಿಮಗೆಲ್ಲರಿಗೂ ಹೇಳ್ತಾ ಇದ್ದೀನಿ. ಎಳ್ಳು 1 kg ಎಳ್ಳು ಒಬ್ಬೊಬ್ಬ ಮನುಷ್ಯನಿಗೆ
ಒಂದು ವಿಶೇಷವಾಗಿರ್ತಕ್ಕಂಥ 1 ಮೀಟರ್ ಕಪ್ಪು ಬಟ್ಟೆ ಒಬ್ಬೊಬ್ಬ ಮನುಷ್ಯನಿಗೆ, ಅಂದರೆ ಮನೇಲಿ ಎಷ್ಟು ಜನ ಹೆಂಡತಿ ಇದ್ದೀರಾ, ಮಕ್ಕಳಿದ್ದೀರಾ, ಎಲ್ಲ ಮೊಮ್ಮಕ್ಕಳಿದ್ದೀರಾ, ಅಜ್ಜಿ ತಾತ, ಒಬ್ಬೊಬ್ಬರಿಗೆ ಪ್ರತ್ಯೇಕವಾಗಿ. ಅದಾದ ಮೇಲೆ ಪಂಚಲೋಹಗಳು ಅಂತ ಅಂಗಡಿಯಲ್ಲಿ ಸಿಗುತ್ತೆ, ಅದನ್ನು ತಗೊಳ್ಳಿ. ಒಂದು ಬೆಳ್ಳಿಯ ತಗಡು ರೇಕು, ಇದಿಷ್ಟೂ ಸಿದ್ಧಪಡಿಸ್ಕೊಳ್ಳಿ ಅಂತ ನಾನು ಸುಮಾರು ಒಂದು 3 ತಿಂಗಳ ಮುಂದೆನೇ ಹೇಳಿದ್ದೆ. ಯಾತಕ್ಕೆ ಅಂದರೆ ಈ ಶಿವರಾತ್ರಿ ಸಾಕ್ಷಾತ್ ಪರಮೇಶ್ವರ ಪ್ರಳಯ ರುದ್ರ ನಮ್ಮನ್ನು ಕಾಪಾಡ್ತಾನಂತೆ. ಆ ಶಿವರಾತ್ರಿ ದಿವಸನೇ ಸಾಕ್ಷಾತ್ ಶನೇಶ್ವರನ ಜಯಂತಿ. ಎಂದೂ ಬಿಡದೇ ಇರತಕ್ಕಂಥ ವಿಚಾರ, 1111 ವರ್ಷಕ್ಕೊಮ್ಮೆ ಇವತ್ತೇ ಆ ಶಿವರಾತ್ರಿಯಂದು ಶನಿ ವಿಶೇಷವಾಗಿರತಕ್ಕಂಥ ದರ್ಶನ ಮಾರ್ಗ. ನಮ್ಮನ್ನು ಕರ್ಮವನ್ನು ಕಳ್ಕೊಳ್ಳೋಕೆ ಶನಿ ಪರಿವರ್ತನಾ ಸ್ವರೂಪಕ್ಕೆ ನಮಗೆ ಈ ಶಿವರಾತ್ರಿ ಬರ್ತಾನೆ. ನೀವು ಈ ಬಟ್ಟೆ ಎಲ್ಲ ರೆಡಿ ಮಾಡ್ಕೊಳ್ಳಿ, ಏನು ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ಧರ್ಮ ಮಾರ್ಗದಲ್ಲಿ ನಡೀರಿ. ಇದನ್ನೆಲ್ಲ ಕಾಪಾಡ್ಕೊಳ್ಳೋಕ್ಕೆ ಏನೇನು ಹೇಳಿದ್ದೀನಿ, ರಕ್ಷಾ ಕವಚಕ್ಕೆ ದಾರಿ ನಿಮಗೆ ನಾವೇನು ಹೇಳ್ತೀವಿ ಅದನ್ನು ಕೇಳಿದ್ರೆ ಕೇಳಿ, ಬಿಟ್ಟರೆ ಬಿಟ್ಬಿಡ್ತೀರಾ, ಅದೇ ರೀತಿ ಬಿಡ್ತೀರಾ. ಹೋಗೋಕ್ಕೆ ಅವಕಾಶ ಮಾಡ್ಕೋಬೇಡಿ. ದೀಪವನ್ನು ಹಚ್ಚಿ ಭಗವಂತನ ಕಟಾಕ್ಷಿಗೆ ಮನಸ್ಫೂರ್ತಿಯಾಗಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಇದರಲ್ಲಿ ಯಾವ ಮುಸ್ಲಿಂ ಆಗಲಿ, ಯಾವ ಕ್ರಿಶ್ಚಿಯನ್ ಆಗಲಿ, ಯಾವ ಇಸಾಯಿ ಆಗಲಿ, ಯಾವ ಧರ್ಮದವರಾಗಲಿ ಎಲ್ಲರೂ ಭಗವಂತನ ಪ್ರಾರ್ಥನೆ ಮಾಡ್ಕೊಳ್ಳತಕ್ಕಂಥ ದಿನ ಆ ದೀಪ. ಪ್ರತಿಯೊಬ್ಬನಿಗೂ ನೋಡಿ, ದೀಪ ಹಚ್ಚಿದರೆ ಮಾತ್ರ ಭಗವಂತ ಕಾಣ್ತಾನೆ. ಅದರಲ್ಲಿ ಯಾವ ಕಾಕು ಈ ಫೋಟೋ ಹಾಕಿ ದೇವರು, ಆ ಫೋಟೋ ದೇವರು ಅಂತಲ್ಲ. ಆ ಬೆಳಕು ಯಾರು ಕೊಡ್ತಾನೋ ಅವನೇ ಭಗವಂತ. ಇಂಥ ಒಂದು ಪ್ರಪಂಚಕ್ಕೆ ಇವತ್ತೆಲ್ಲ ದೀಪಾವಳಿ ಹಬ್ಬದಲ್ಲಿ ಸೌಹಾರ್ದದಿಂದ ಆ ದೀಪಾವಳಿಯನ್ನು ಬೆಳೆಸೋಣ. ಜೀವನದಲ್ಲಿ ದೀಪಾವಳಿ ಸುಮ್ಮನೆ ಪಟಾಕಿ ಹಚ್ಚಾಗಲಿ, ದೀಪವನ್ನು ಬೆಳಗೋದಾಗಲ್ಲ. ಮನಸ್ಫೂರ್ತಿಯಾಗಿ ಆ ದೇವರನ್ನು ಸ್ಮರಣೆ ಮಾಡಿದಾಗ ನಿಮ್ಮ ಆತ್ಮ ಆ ಪರಮಾತ್ಮನ ಪಾದ ಸೇರಲಿ, ಮುಕ್ತಿಯ ಮಾರ್ಗಕ್ಕೆ ಹೋಗೋಣ ಅಂತ ಹೇಳ್ತಾ ಒಂದು ಪುಟಾಣಿ ವಿರಾಮ ತಗೊಂಬಣಿ. ಇದಿಷ್ಟು ನಿಗೂಢವಾಗಿರ್ಬೋದು, ಭಯ ಪಡ್ಬೋದು, ಆತಂಕಗೊಳ್ಬೋದು, ಆದರೆ ಹೇಳೋ ಸಮಯ ಬಂದಿದೆ, ಹೇಳ್ಬಿಟ್ಟಿದ್ದೀನಿ. ಕಾಯ್ತಾರೆ ಬಂದೆ.